ಸ್ವಾಗತ ಸುಸ್ವಾಗತ ಸನಾತನ ಗತ ವೈಭವಕ್ಕೆ. ಬನ್ನಿ, ನಾನು ಇವತ್ತು ನಿಮಗೆ ಒಂದು ತುಂಬ ಸುಂದರವಾದಂತಹ ನರಸಿಂಹಸ್ವಾಮಿ ದೇವಾಲಯವನ್ನು ತೋರಿಸ್ತೀನಿ. ಈ ದೇವಾಲಯ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಬೆಂಗಳೂರಿನಿಂದ ಕೇವಲ ಒಂದು 70-72 ಕಿಲೋಮೀಟರ್ ಇದೆ ಅಷ್ಟೇ. ನೋಡಿ, ಅಲ್ಲಿ ಮೇಲಿದೆಯಲ್ಲ, ಅದೇ ದೇವಾಲಯ. ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ, ಒಂದು ದಿನ ಆರಾಮಾಗಿ ಬಂದು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ಆರಾಮಾಗಿ ಫ್ಯಾಮಿಲಿ ಜೊತೆ ದೇವರ ಆಶೀರ್ವಾದವನ್ನು ತಗೊಂಡು ಆರಾಮಾಗಿ ಹೋಗ್ಬೋದು. ನಿಜವಾಗ್ಲೂ ಒಂದು ಮಾತನ್ನು ಹೇಳ್ತೀನಿ, ಈ ರೀತಿಯಾದಂತಹ ದೇವಸ್ಥಾನ ಏನಾದ್ರೂ ಕೇರಳದಲ್ಲಿ ಇದ್ಬಿಟ್ಟಿದ್ರೆ ದೇವರ ದರ್ಶನವನ್ನು ಮಾಡೋಕ್ಕೆ, ದೇವರನ್ನು ನೋಡೋದಕ್ಕೆ ಒಂದು 200-300 ರೂಪಾಯಿ ಎಂಟ್ರಿ ಫೀಸ್ ಇಟ್ಬಿಟ್ಟು ಒಳ್ಳೆ ದುಡ್ಡು ಕಲೆಕ್ಷನ್ ಮಾಡಿಬಿಡೋರು ಕೇರಳ ಗೌರ್ಮೆಂಟ್ನವರು. ನಮ್ಮ ರಾಜ್ಯ ಸರ್ಕಾರಗಳು ಇದ್ದಾವೆ, ದೇವಾಲಯ ದೇವಸ್ಥಾನ ಅಂತ ಅಂದರೆ ಉದ್ಧಾರ ಮಾಡೋದನ್ನು ಬಿಟ್ಟು ಏನೇನೋ ಉದ್ಧಾರ ಮಾಡ್ಕೊಂಡು ಕೂತಿರ್ತಾರೆ. ಇನ್ನು ಬೈಕಲ್ಲಿ ಬರೋರಿಗೆ ಒಳ್ಳೆ ರೈಡ್ ಸಿಗುತ್ತೆ. ನನ್ನ ಪ್ರಕಾರ ಆಫ್ ರೋಡ್ ಗಾಡಿ ತಂದರೆ ತುಂಬ ಒಳ್ಳೆಯದು ಅಂತ ತಿಳ್ಕೊಳ್ತೀನಿ. ನಮ್ಮದೆಲ್ಲ ಆಫ್ ರೋಡ್ ಗಾಡಿ ಎಲ್ಲ. ನಮ್ಮಂಥವರು ಇಂತಿಂಥ ಜಾಗಕ್ಕೆ ಬರಬೇಕು, ಬಂದುಬಿಟ್ಟು ಇಂತಹ ದೇವಾಲಯಗಳನ್ನು ಉದ್ಧಾರವನ್ನು ಮಾಡಬೇಕು ಹಿಂದೂಗಳು. ಸುಮ್ಮನೆ ವೀಕೆಂಡ್ ಬರ್ತಿದ್ದಂಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗ್ತೀರ. ಈ ರೀತಿಯಾಗಿಂತಹ ದೇವಸ್ಥಾನಗಳನ್ನ ಹಾಗೆ ಬಿಟ್ಬಿಡ್ತು ಅಂತಂದರೆ ಬೇರೆ ಕೆಲಸಗಳಿಗೆಲ್ಲ ಈ ದೇವಾಲಯಗಳನ್ನು, ದೇವಸ್ಥಾನದ ಬೆಟ್ಟಗಳನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಭಕ್ತಾದಿಗಳು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಜಾಗ ಬರಬೇಕು. ಇಲ್ಲಿರುವಂತಹ ನರಸಿಂಹಸ್ವಾಮಿ ಉದ್ಭವ ನರಸಿಂಹಸ್ವಾಮಿ ನೋಡಿ ಹೇಗಿದೆ. ಒಂದು ಮಾತನ್ನು ಹೇಳ್ತಾರೆ, ಪ್ರಕೃತಿಗೆ ಮಳೆ ಮಗಳಿದ್ದ ಹಾಗೆ. ಮಗಳು ಯಾವಾಗ ಮನೆಗೆ ಬರ್ತಾಳೋ ಆವಾಗ ಪ್ರಕೃತಿ ನಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ. ಅಂದರೆ ತಾಯಿ ತುಂಬ ನಲಿಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾಳಂತೆ. ನೋಡಿ, ಒಂದು ಮಳೆ ಬಂದು ಹೋಗಿದೆ, ಸುತ್ತಮುತ್ತ ಇರೋ ನೇಚರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಟರ್ ಆಫ್ ರೋಡ್ ಗಾಡಿ ತರೋದು ಬೆಟರು. ಒಂದು ಸ್ವಲ್ಪ ಕಷ್ಟನೇ. ನೋಡ್ರಿ ಹೇಗಿದೆ. ನಿಜವಾಗ್ಲೂ ಕೇರಳದಲ್ಲಿ ನಾನೇನೆ ಅದು ಯಾವುದದು ಎಡಕಲಗುಡ್ಡ ಅಷ್ಟು ದೂರ ನಡ್ಕೊಂಡು ಹೋಗಿದೆ. ಬೆಟ್ಲು ಹತ್ಕೊಂಡು ಅಲ್ಲಿ ಹೋಗಿ ನೋಡಿದಾಗ ಎಡಕಲಗುಡ್ಡದಲ್ಲಿ ಏನಪ್ಪ ಇತ್ತು ಅನ್ನಂಗೆ ಆಗೋಗ್ಬಿಡ್ತು. ಸುಮ್ಮನೆ ಕೇರಳದಲ್ಲಿ ಚಿಕ್ಕ ಪ್ಲೇಸ್ಗೆಲ್ಲ 50-100 ಇವಾಗ ಎಲ್ಲಿ ಅದನ್ನು ಕಡಿಮೆ ಅಂದ್ಕೊಳ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನು ನಿಜವಾಗ್ಲೂ ಚಿಕ್ಕಮಂಗ್ಳೂರಿಗೆ ಬಂದಂಗೆ ಆಗ್ತಾಯಿದೆ. ನೋಡಿ ಹೇಗಿದೆ. ಅಬ್ಬಬ್ಬಬ್ಬಾ, ಇಲ್ಲಿ ಚಿರತೆ ಕರಡಿಗಳು ಏನಾದರೂ ಬಂತು ಅಂದರೆ ಒಂದು ಸ್ವಲ್ಪ ಭಯ ಅಷ್ಟೇ. ಹೋಪ್ ಏನೂ ಇಲ್ಲ ಅಂತ ತಿಳ್ಕೊಳ್ತೀನಿ. ಒಬ್ಬನೇ ಟಾಪಿಗೆ ಬಂದೇ ಬಿಟ್ಟು. ನೋಡ್ರಿ ಹೇಗಿದೆ. ಅಬ್ಬಬ್ಬಬ್ಬಬ್ಬ, ಯಾರೂ ಇಲ್ಲ. ಅಯ್ಯೋ, ಒಬ್ಬರೂ ಇಲ್ಲ. ಅಬ್ಬಾ, ವ್ಯೂ ನೋಡಿ ಹೇಗಿದೆ. ಸೇಮ್ ಮುಳ್ಳಯ್ಯನಗಿರಿ. ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ. ಬನ್ನಿ ದೇವಸ್ಥಾನವನ್ನು ನೋಡೋಣ. ದೇವಸ್ಥಾನ ತೆಗೆದಿದ್ದಾರೆ ಏನೋ ಗೊತ್ತಿಲ್ಲ. ಬಾಗಿಲು ತೆಗೆದಿದ್ರೆ ನಾನು ಅರ್ಚಕರ ಹತ್ರ ಮಾತಾಡಿ ನಿಮಗೆ ದೇವರ ದರ್ಶನವನ್ನು ಮಾಡಿಸ್ತೀನಿ. ಬಾಗಿಲು ತೆಗೆದಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಅಡ್ರೆಸ್ ನೋಡ್ಕೊಂಬಿಡಿ, ಧಾರ್ಮಿಕ ದತ್ತಿ ಇಲಾಖೆ. ಓಹೋ, ಇದು ಮುಜರಾಯಿ ಇಲಾಖೆಗೆ ಸೇರ್ಕೊಳ್ಳುತ್ತೋ? ಉದ್ಧಾರ ಆದಂಗೆ. ತೆಪ್ಪಸಂದ್ರ ಕಸಬಾ ಹೋಬಳಿ, ಕುಣಿಗಲ್ ತಾಲೂಕು. ತಹಸೀಲ್ದಾರ್ ಸಿಗ್ನೇಚರ್ ಬೇರೆ ಹಾಕ್ಬಿಟ್ಟಿದ್ದಾರೆ. ನೋಡ್ರಿ ಹೇಗಿದೆ. ಅಬ್ಬಬ್ಬಬ್ಬ, ನೋಡಿ ಎಲ್ಲ ವಿಷ್ಣು ಅವತಾರಗಳನ್ನು ಮೇಲ್ಗಡೆ ದೇವಾಲಯದ ಮೇಲೆ ಮಾಡಿದ್ದಾರೆ. ಇದಕ್ಕಿಂತ ಜಾಗ ಬೇಕೆಂದ್ರೆ ವೀಕೆಂಡ್ ಅಂತ ಅಲ್ಲಿ ಇಲ್ಲಿ ಹೋಗ್ತೀರಾ, ಬರ್ರಿ ಫ್ಯಾಮಿಲಿ ಜೊತೆ ಇಂಥ ದೇವಾಲಯಕ್ಕೆ ಬಂದುಬಿಟ್ಟು ದೇವರ ದರ್ಶನವನ್ನು ಪಡ್ಕೊಳ್ರಿ.
ನೋಡ್ರಿ ಹೇಗಿದೆ, ಏನು ಕಾಣಿಸ್ತಾ ಇಲ್ಲ. ಗೋವಿಂದ ಗೋವಿಂದ. ದೇವಸ್ಥಾನಕ್ಕೆ ಯಾರೋ ಹೇಳಿದ ನೆನಪು, ಬಾಗಿಲಿಲ್ಲ, ಬಾಗಿಲು ಹಾಕೋ ಆಗಿಲ್ಲ ಅಂತ ಹೇಳಿದರು. ದೇವರ ದರ್ಶನ ಮಾಡೋದಕ್ಕಾಗೋದಿಲ್ಲ ನೀವು, ಆದರೂ ತೋರಿಸೋದು ದೇವಾಲಯದ ಒಳಗಡೆ ನೋಡ್ಬಿಡಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ದೂರದಿಂದ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿ ನೋಡ್ರಿ, ನಾವು ಬಂದಿದ್ದ ದಾರಿ ಹೇಗಿದೆ. ಇನ್ನು ಮುಂದೆ ನಾನು ಈ ರೀತಿಯಾಗಿ ನಿಗೂಢವಾದಂತಹ ಅಂದಲ್ಲ, ನಮ್ಮ ಜನಸಾಮಾನ್ಯರಿಗೆ ತಿಳಿಯದಂತಹ ದೇವಾಲಯಗಳನ್ನು ಹುಡುಕಿ ಪ್ರತಿಯೊಂದು ದೇವಾಲಯವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಬೆಂಬಲ ದೊರೆತರೆ ನನಗೆ ನಮ್ಮ ಸನಾತನ ಧರ್ಮದ ಗತವೈಭವವನ್ನು ಮತ್ತೆ ಎತ್ತಿಡಿಬೇಕು ಅನ್ನೋದು ನನ್ನ ಆಸೆ. ದಯಮಾಡಿ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಎಲ್ರಿಗೂ ಧನ್ಯವಾದಗಳು.